ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಆನೆಗಳು ಓಡಾಡ್ತಾ ಇರ್ತವೆ. ಇದು ರೆಸಾರ್ಟು, ಇದು ಆನೆ ರೆಸಾರ್ಟ್. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಮತ್ತೆ ನಮ್ಮ ಬ್ರದರ್ ಇಬ್ರು ಸ್ವಿಮ್ಮಿಂಗ್ ಪೂಲ್ ಹೋಗೋಣ ಅಂತ ಹೋಯ್ತಿದ್ವಿ ರೆಸಾರ್ಟ್ಗೆ. ಈ ರೆಸಾರ್ಟ್ ಗ್ರೀನ್ರಿ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ರೆಸಾರ್ಟ್ ತುಂಬಾ ಚೆನ್ನಾಗಿತ್ತು. ಆದರೆ ಪೂಲ್ ಇಲ್ಲ ಅಲ್ಲಿ. ಅದಕ್ಕೆ ಈಗ ನಾನು ನಮ್ಮ ಅಣ್ಣ ಬೇರೆ ರೆಸಾರ್ಟ್ಗೆ ಹೋಗ್ತಾಯಿದ್ದೀವಿ. ಮತ್ತೆ ಬಿಡ್ತಾಯಿಲ್ಲ, ಇವಾಗ ಕ್ಲೋಸ್ ಆಗೈತೆ. ಇವತ್ತು ಬೇರೆ ಕಡೆ ಹೋಗ್ಬೇಕಷ್ಟೆ, ಏನು ಮಾಡೋಕ್ಕಾಗಲ್ಲ. ಇದು ನೋಡ್ತಾ ಇರಲ್ಲ, ಇದೇ ನಮ್ಮ ಕಾರು. ನಾನು ಮತ್ತು ನಮ್ಮ ಅಣ್ಣ ಇವಾಗ ಬೇರೆ ರೆಸಾರ್ಟ್ಗೆ ಹೋಗ್ತಾಯಿದ್ದೀವಿ. ಮತ್ತು ಸಿಗುವ ಬೇರೆ ರೆಸಾರ್ಟಲ್ಲಿ ಅಲ್ಲಿ ಗಂಟೆ ವೇಟ್ ಮಾಡ್ತಾಯಿರಿ. ಇವಾಗ ನಮ್ಮ ಅಣ್ಣ ಸ್ನ್ಯಾಕ್ಸ್ ತಗೊಂಡ ಸ್ವಲ್ಪ ಹೊಟ್ಟೆ ಸ್ನ್ಯಾಕ್ಸ್ ತಿನ್ಕೊಂಡು ಇಲ್ಲಿಂದ ಬೇರೆ ರೆಸಾರ್ಟ್ಗೆ ಹೋಗ್ತೀವಿ ನಾವು. ಸ್ನ್ಯಾಕ್ಸ್ ತಗೊಂಡು ಬಂದ ನಮ್ಮಣ್ಣ. ಇವಾಗ ನಾವು ರೆಸಾರ್ಟ್ಗೆ ಬಂದು, ರೆಸಾರ್ಟ್ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಟೆಂಟ್ಗಳೆಲ್ಲ ಹಾಕ್ಕೊಂಡಿದ್ದಾರೆ. ರೆಸಾರ್ಟ್ ನೆಕ್ಸ್ಟ್ ಲೆವೆಲ್ಲು. ಇದು ಪಕ್ಕನೇ ಆನೆದು, ಅಂದರೆ ಆನೆಗಳು ತುಂಬ ಜಾಸ್ತಿ. ಇದು ಬನ್ನರ್ಘಟ್ಟಾಗೆ ಸೇರ್ಕೊಳ್ಳುತ್ತಿದ್ದುವೆ. ಇಲ್ಲಿ ನೋಡ್ತಾ ಇದ್ರೆ ಅದೇ ಸ್ವಿಮ್ಮಿಂಗ್ ಪೂಲು. ತಿನ್ಕೋ ಮುಂಚೆ ಇಲ್ಲಿ ಆಚೆ ತೋರಿಸ್ಬಿಡ್ತೀನಿ ನಮಗೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಆನೆ ಓಡಾಡೋ ಜಾಗನೇ. ಇದು ನೈಟ್ ಆಯಿತು ಅಂದರೆ ಆನೆಗಳು ಓಡಾಡ್ತಾ ಇರ್ತವೆ ಇಲ್ಲಿ. ಇದು ರೆಸಾರ್ಟು, ಇದು ಆನೆ ತಿರುಗಾಡೋ ಜಾಗ. ಆನೆಗೆ ಗುಂಡಿ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಕ್ಯಾಮ್ರಾ ಕಾಣಿಸ್ತಾ ಇಲ್ಲ ಅನಿಸ್ತದೆ. ಅಲ್ಲೊಂದು ಗುಂಡಿ ಐತಿ. ಇದರಿಂದ ಸ್ವಲ್ಪ ದಾಟಿ ಆನೆಗೆ ಯಾವ ಲೆಕ್ಕನಲ್ಲಿ ದಾಟ್ಕೊಬರ್ತದೆ ಅದು. ಎಲ್ಲ ತುಂಬ ಆನೆಗಳು ಇರ್ತವೆ ಇಲ್ಲಿ. ಬನ್ನಘಟ್ಟ ಸೇರ್ಕೊಳ್ಳೋದ್ರಿಂದ ಜಾಸ್ತಿ ಆನೆ. ಅಂದರೆ ಒಂದೊಂದು ಆನೆಗಳು ಏನು ಮಾಡ್ತವೆ, ರೈಲ್ವೆ ಬ್ಯಾರಿಕೇಡ್ನ ಒತ್ತಿ ದಾಟ್ತವೆ ಒಂದೊಂದು ಆನೆಗಳು. ಅದಕ್ಕೆ ಆ ರೈಲ್ವೆ ಬ್ಯಾರಿಕೇಡ್ ಮಧ್ಯದಲ್ಲಿ ಒಂದು ವೈರ್ಗಳು ಕೊಟ್ಟವ್ರೆ. ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ. ಸ್ವಿಮ್ಮಿಂಗ್ ಪೂಲ್ ಇಳುವಾಗಿ ಜಾಲಿ ಮಾಡಬೇಕು. ಮೈಯೆಲ್ಲ ಫುಲ್ ಹೀಟ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ನೀರು ಮುಳುಗಿ ತಣ್ಣಗೆ ಮಾಡ್ಕೊಬಿಡೋಣ. ಅಂದರೆ ನಾನು ಮೊದಲೇ ಹೇಳಿದೆ ಈ ವಿಡಿಯೋ ಅಡ್ವೆಂಚರಾಗಿ ಇರ್ತದೆ ಅಂತ. ನಾನು ಅಂದ್ಕೊಂಡಿದ್ರಲ್ಲ ಅವಲ್ಲಿಗೆ ಅಡ್ವೆಂಚರಾಗಿ ಆಯ್ತು ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಅನಿಸ್ತದೆ ಹೆಂಗೆ ಗೊತ್ತಿಲ್ಲ. ಮಾತ್ರ ವೀಡಿಯೋ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿರ್ತದೆ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮಾಡಿ ಬರೀ. ಇಲ್ಲಿ ನೋಡಿ, ಇದೇ ಸ್ವಿಮ್ಮಿಂಗ್ ಪೂಲು. ನೀರು ಕಡಿಮೆ ಮಾಡಿಬಿಟ್ಟವ್ರೆ. ನೀರು ಇರಬೇಕಾಯ್ತು, ಪರವಾಗಿಲ್ಲ. ಇಲ್ಲೂ ಆ್ಯಂಬಿಯನ್ಸ್ ಅಂತೂ ಸಖತ್ ಚೆನ್ನಾಗೈತೆ. ನೀರು ಸ್ವಲ್ಪ ಗಲೀಜೈತೆ, ಏನು ಮಾಡೋಕ್ಕಾಗಲ್ಲ. ಇಲ್ಲೆಲ್ಲೂ ಬಾವಿ ಇಲ್ಲ. ಸಿಕ್ಕಾಪಟ್ಟೆ ಚಳಿ. ನಾವು ಈ ಜೋಡಿಗೆ ರೆಡಿ ಆಗಿಬಿಟ್ಟಿದ್ದೀವಿ. ಈಗ ಫಸ್ಟು ಆಳ ಚೆಕ್ ಮಾಡ್ಕೊಡ್ಬೇಕು. ಎಲ್ಲಿ ಆಳ ಇದೆಯೇನು ಗೊತ್ತಿಲ್ಲ ನನಗೆ. ಒಂದು ಏನು ಇಷ್ಟ ಆಯಿತು ಅಂದರೆ, ಇಲ್ಲಿ ಸಖತ್ ಇಷ್ಟ ಅಂದರೆ ಇಲ್ಲಿರೋ ಗ್ರೀನ್ರಿ ಚೆನ್ನಾಗಿತ್ತು ನೋಡಿ. ನೀರೊಳಗೆ ಇಲ್ಲೇನ ನೀರು ಸಿಕ್ಕಾಪಟ್ಟೆ ಕೋಲ್ಡು. ಐ ಥಿಂಕ್ ಇಲ್ಲಿ ಆಳ ಐತೆ ಅಂದ್ಕೊಂಡಿದ್ದೀನಿ. ಬಿದ್ದೋಗೋಣ. ಸಖತ್ ಚಳಿ. ಬಿಸಿಲು ಹೊಡಿತಾ ಇದ್ರೂ ಬಟ್ಟೆ ಬಿಚ್ಚಿದ ಮೇಲೆ ಚಳಿ ಆಯ್ತಾನೆ ಇದೆ. ಬೀಳೋಣ. ಬೀಳಬೇಕು ಅಂದ್ಕೊಂಡು ಬೀಳೋಕೆ ಐತಲ್ಲ. ಚಳಿ ಒಂದು ಸತಿ ಬಿದ್ದಾದ್ಮೇಲೆ ತಿರ್ಗಾ ಚಳಿಯಾಗಿ ಹೋಗ್ತದೆ. ಜೋರಾಗಿ ಇಬ್ದಾಗ ನಿಧಾನಕ್ಕೆ ಇಬ್ದಾಗ ಗೊತ್ತಿಲ್ಲ. ಕ್ಯಾಮ್ರಾನ ಹಿಡ್ಕೊಂಡು ಬೀಳ್ತಾಯಿದ್ದೀನಿ. ನೀರಲ್ಲಿ ಏನೂ ಕಾಣಿಸಲ್ಲ ಇದರಲ್ಲಿ. ಯಾಕೆ ಅಂದರೆ ಸುಮಾರು ಜನ ಈಜು ಹೊಡೆದವ್ರು ಇಲ್ಲಿ ನೋಡಿ. ಕಾಲು ನೀರೊಳಗೆ ಇಷ್ಟೇ ಕಾಣಿಸೋದು. ಬೀಳೋಣ ಈಗ. ಮನುಷ್ಯ ಇದೆಲ್ಲ ಬೀಳೋಕ್ಕೆ ಚಳಿ. ಬೀಳೋಣ ಬಿಳಿ.
ಹಾಗೆ ಸುಮಾರು ತೀಜ್ ಹೊಡೆದಾದ್ಮೇಲೆ ಇವಾಗ ನಾವು ವಾಪಸ್ಸು ನಮ್ಮ ಮನೆಗೆ ನಾವು ಹೊಳ್ತಾ ಇದ್ದೀವಿ. ಮನೆಗೆ ಹೋಗೋ ಮುಂಚೆ ನಾವು ಸುಮಾರು ದಿನ ಆಗಿತ್ತು ಊರಿಗೆ ಬಂದು, ಅದಕ್ಕೆ ಗುಂಡಪ್ಪನ ಗುಡಿಯಲ್ಲಿ ಇವತ್ತು ಒಂದಷ್ಟು ಕೂತಿದ್ದೋಗೋಣ ಅಂತ ಗುಂಡಪ್ಪನ ಗುಡಿಗೆ ಹೋಗ್ತಿದ್ದೀವಿ. ನೀವೆಲ್ಲ ನಾನು ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಿರ್ತದೆ. ಇವಾಗ ಗುಂಡಪ್ಪನ ಗುಡಿಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಎಲ್ಲಿ ಗುಂಡಪ್ಪನ ಗುಡಿನಾ? ಹಾಂ ನೋಡಿ, ಇವಾಗ ನಾನು ನಮ್ಮ ಮನೆ ಇಬ್ಬರು ಗುಂಡಪ್ಪನ ಗುಡಿಗೆ ಹೋಗ್ತಿದ್ದೀವಿ. ಎಷ್ಟು ಚೆನ್ನಾಗೈತೆ ನೋಡಿ ನಮ್ಮೂರು. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದೀನಿ, ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಹಂಗೆ ಈ ವಿಡಿಯೋ ತುಂಬ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಡ್ತೀನಿ. ಹಂಗೆ ಇದೇ ಥರ ಮೋರ್ ಅಡ್ವೆಂಚರ್ ವೀಡಿಯೋಸ್ಗಾಗಿ ಕಾಯ್ತಾ ಇರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.